ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ನೃತ್ಯ ಕಲಾಮೇಳ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಕನ್ನಡ ಸಾಹಿತ್ಯ ಭವನ ಹೊಸಗೌಡ್ರ ಕಾಲೋನಿ ಬಾದಾಮಿಯಲ್ಲಿ ಇಂದು ಶ್ರೀ ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ನೃತ್ಯ ಕಲಾಮೇಳ ಜ್ಯೋತಿ ಹಚ್ಚುವುದರ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮ ನಡೆಸಿದರು. ಕಾರ್ಯಕ್ರಮದ ಕಲಾವಿದರ ಕುರಿತು ಮಹೇಶ್ ಎಸ್ ಹೊಸಗೌಡ್ರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗದ ಕಾರ್ಯದರ್ಶಿಗಳು, ಬೆಂಗಳೂರು ಕಲಾವಿದರ ಕಷ್ಟ ಅರಿತವರಿಗೆ ಗೊತ್ತು, ಅದರ ಇಂದಿನ ಶ್ರಮ ದೊಡ್ಡದು, ಕಲಾವಿದರ ಏಳಿಗೆಗೆ ಬೆಳವಣಿಗೆಗೆ ಅವರ ಪ್ರತಿ ಪಾತ್ರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲಜ್ಞಾನ ಬ್ರಹ್ಮ ಸದ್ಗುರು ಶಾರಣ ಬಸವ ಮಹಾಸ್ವಾಮಿಗಳು, ವೀರಯ್ಯ ಸ್ವಾಮಿಗಳು, ಕೈಲಾಸಪತಿ ಮಹಾಸ್ವಾಮಿಗಳು, ಸಿದ್ದರಾಮಯ್ಯಮ್ಮ, ನೀಲಜಗಿ ಮಹೇಶ್ ಎಸ್ ಹೊಸಗೌಡ್ರು, ಬಸವರಾಜ್ ಕೆ ಗವಿಮಠ, ಎಸ್ ಪಾಟೀಲ್, ಸಿದ್ದಣ್ಣ ಬಾಡ್ಗಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೈಎಚ್ ವಾಲಿಕಾರ್, ಆರ್ಡಿ ನ್ಯೂಸ್, ಬಾದಾಮಿ. ಕಲಾವಿದರಿಗೆ ನಾವು ಬೆಲೆ ಕೊಡಬೇಕು. ಇವತ್ತು ನಮ್ಮ ಸರ್ ಹೇಳಿದ್ರು, ಇವತ್ತು ಕಲೆ, ನಾಟಕ, ಜಾನಪದ, ಗೀಗಿ ಪದ, ಹೀಗೆ ಹಲವಾರು ಈ ಕಾರ್ಯವು ಮುಚ್ಚಿ ಹೋಗತಕ್ಕಂಥ. ಆದರೆ ಇಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ನಿಮ್ಮ ಕಲೆಗಳನ್ನು ನೀವು ನಮ್ಮ ಸ್ಟೇಜಲ್ಲಿ ಕೊಡೋದ್ರ ಮುಖಾಂತರ ಹೊಸ ಪೀಳಿಗೆಗಳಿಗೆ ಹೊಸ ಒಂದು ನಾಂದಿ ಆಗತ್ತಂತ. ಇವತ್ತು ಯಾಕಪ್ಪ ಅಂತಂದ್ರೆ ಬೆಲೆ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ ನೋಡೋದನ್ನ ಕೈ ಬಿಡ್ತಾರೆ. ಈಗೆಲ್ಲ ಕಣ್ಣು ಮುಂದೆ ನಾವು ನೋಡಿ ಸಂತೋಷ ಪಡುವಂತ ಒಂದು ಟೈಮ್ ಬಂದೈತಿ. ಇವತ್ತು ನೋಡ್ರಿ, ರೈತರು ಎಲ್ಲೋ ಇರ್ತಿದ್ರು, ರೈತರಿಗೆ ಎಷ್ಟು ಬೆಲೆ ಬಂದೈತಿ ಈಗ ನೋಡ್ತಾ ಇದ್ದಾರೆ. ನಾವೆಲ್ಲ ಎಲ್ಲ ಹೈಜೆನಿಕ್ ಎಲ್ಲ ನಮ್ದು ಇದೆಲ್ಲ ತಿನ್ಬೇಕು, ನಾವು ಅದೆಲ್ಲ ತಿನ್ಬೇಕು ಅಂತ. ಇವೆಲ್ಲ ಪಿಜ್ಜಾ ಆಗಿದ್ದ ಈಗ ನಮ್ಮ ಜೋಳ ರೊಟ್ಟಿ, ಸಜ್ಜಿ ರೊಟ್ಟಿ, ಇವೆಲ್ಲ ರಾಗಿ, ಇವೆಲ್ಲ ತಿನ್ಲಿಕ್ಕೆ ನಾವೆಲ್ಲ ಈಗ ಬಂದಿದ್ದೀವಿ. ಅದೇ ಚೆನ್ನಾಗಿ ಕಲಾವಿದ ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘ ಬ್ಯಾಕ್ವರ್ಡ್ ರಾಯಬಾಗ್ ತಾಲೂಕು ಅಖಿಲ ಕರ್ನಾಟಕ ದ್ವಿತೀಯ ಬಯಲಾಟ ಉತ್ಸವ ಹಾಗೂ ಅಖಿಲ ಕರ್ನಾಟಕ 4ನೇ ಜಾನಪದ ನೃತ್ಯ ಕಲಾ ಮೇಳದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅದೇ ತೆರನಾಗಿ 2024ರ ಸಾಲಿನ ನಿಂಗಮ್ಮ ಪ್ರಶಸ್ತಿ ಪ್ರದಾನ ಹಾಗೂ ವಿಚಾರ ಸಂಕೀರ್ಣ ವಿವಿಧ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಸಾರ್ವಜನಿಕ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ಶರಣ ಬಸವ ಮಹಾಸ್ವಾಮಿಗಳು ಗಜೇಂದ್ರರವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಇನ್ನೋರ್ವ ಪರಮ ಪೂಜ್ಯ ನಮ್ಮ ವಿನಯಂಜನವರಿಗೆ ನಮಸ್ಕಾರ ಸಲ್ಲಿಸಿ, ಇನ್ನೋರ್ವ ನಮ್ಮ ತಾಲೂಕಿನ ಅನ್ವಾಲ್ ಮಠದ ನಡೆದಾಡುವ ದೇವರಾಗಿರ್ತಕ್ಕಂತಹ ಶ್ರದ್ಧಾನಂದ ಅಪ್ಪುಗಳ ಶಿಷ್ಯರಾಗಿ ಇವತ್ತು ಮಠದ ಒಂದು ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ನಮಸ್ಕಾರ ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ದರಾಮ್ ಎಲ್ಸಿ ಅವರೇ, ಅದೇ ಚೆನ್ನಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಪನಿರ್ದೇಶಕರಾಗಿದ್ದ ಪಟ್ಟಣ ಶೆಟ್ಟಿ ಸರ್ ಅವರೇ, ಬಸವರಾಜ್ ಅವರೇ ಹಾಗೂ